Hello my dear student, welcome back to your chemistry online classes. Today I am going to discuss about the resonance effect. In the previous session I have discussed about the electronic displacement in organic compound. You already studied the two effects. First one inductive effect and second one electromeric effect. Today the another type of electronic displacement in organic compounds or electron displacement in organic compounds, the very beautiful effect, resonance effect. Okay, what is meant by a resonance effect? Let us consider some organic molecules. Let us consider the first example, CH2 double bond CH, CH double bond CH2. The how many carbon atom? Total number of an carbon atom is 4. Double bond erediде. Double bond is one of the functional group. You already discussed about what is mean by a functional group. What are the types of a functional group? A double bond contain one sigma and one pi bond. I already explained what is mean by sigma bond and what is mean by pi bond. Sigma bond and pi bond is a types of an covalent bond. Covalent bond means a sharing of electrons. Sigma bond means the formation of a bond head on overlapping of an atomic orbital, and pi bond is formation of a lateral or sideways overlap an atomic orbital. Out of sigma bond and pi bond, which one is a stronger bond? Sigma bond is a stronger bond and pi bond is a weak bond. Okay, the electron present in the respective bond means sigma bond said sigma electron present in sigma bond and pi electron present in pi bonds. Double bond contains one sigma and one pi bonds. Double bond indicates the 4 electrons. Out of sigma and pi, pi bond is a weak. The pi electrons are vibrate. Next, this electron is shifted. Clear? And this pi electron is shifted to this carbon atom. ಅವಾಗ ಯಾವ ಥರ ಬರೀತಾರೆ ನೋಡಿ ಸ್ಟ್ರಕ್ಚರು, CH2 ಡಬಲ್ ಬಾಂಡ್ ಬಿಕಮ್ಸ್ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಶಿಫ್ಟ್ ಆಗಿದೆ, ಸಿಂಗಲ್ ಬಾಂಡ್ CH. ಇಲ್ಲಿ ಇರ್ತಕ್ಕಂಥ ಎರಡು ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗಿದೆ ಅಂತಂದ್ರೆ ಸಿಂಗಲ್ ಬಾಂಡ್ ಬಿಕಮ್ಸ್ ಡಬಲ್ ಬಾಂಡ್ CH. ಇಲ್ಲಿರ್ತಕ್ಕಂಥ ಒಂದು ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಶಿಫ್ಟ್ ಆಗಿದೆ ಮೀನ್ಸ್ ಸಿಂಗಲ್ ಬಾಂಡ್. ಒಂದು ಎಲೆಕ್ಟ್ರಾನ್ ಶಿಫ್ಟ್ ಆಗಿದೆ ಅಂತಂತಂದ್ರೆ ಈ ತರ ಒಂದು ಎಲೆಕ್ಟ್ರಾನ್ಸಿಸ್ ಮಾಡ್ತೀವಿ ಅಥವಾ ಇಂಡಿಕೇಟ್ಸ್ ದ ನೆಗೆಟಿವ್ ಚಾರ್ಜ್. ನೆಕ್ಸ್ಟ್ ಇಲ್ಲಿ ನೋಡಿ, ಕಾರ್ಬನ್ ವೇಲೆನ್ಸಿ 1 + 2 3. ಒಂದು ವೇಲೆನ್ಸಿ ಎಷ್ಟು ಕಾರ್ಬನ್ಗೆ? 4. ಇಲ್ಲಿ ಒಂದು ವೇಲೆನ್ಸಿ ಕಡಿಮೆ ಇದೆ, ಇದು ಎಲೆಕ್ಟ್ರಾನ್ ಕೊಟ್ಟಿದೆ ಪಾಸಿಟಿವ್ ಚಾರ್ಜ್. ಓಕೆ, ಇದು ಇಲ್ಲೂ ಕೂಡ 4 ಕಾರ್ಬನ್ ಆಟಮ್ಸ್ ಇದೆ. ಕ್ಲಿಯರ್? ಹೈಡ್ರೋಜನ್ 2 + 3 + 4 + 6. ಇಲ್ಲೂ ಕೂಡ ಹೈಡ್ರೋಜನ್ 2 3 4 + 6. ನಂಬರ್ ಆಫ್ ಆಟಮ್ಸ್ ಸೇಮ್ ಇದೆ, ಓನ್ಲಿ ಡಿಫರ್ ಇನ್ ವಾಟ್? ಪೊಸಿಷನ್ ಆಫ್ ಆನ್ ಎಲೆಕ್ಟ್ರಾನ್ಸ್, ಶಿಫ್ಟಿಂಗ್ ಆಫ್ ಆನ್ ಎಲೆಕ್ಟ್ರಾನ್, ಶಿಫ್ಟಿಂಗ್ ಆಫ್ ಆನ್ ಎಲೆಕ್ಟ್ರಾನ್ಸ್. ಓಕೆ, ಇವಾಗ ಈ ಮಾಲಿಕ್ಯೂಲ್ಸ್ ಮತ್ತೆ ವಾಪಸ್ ಬರ್ಬೇಕಾದ್ರೆ ನೋಡಿ ಈ ತರ ಹಿಂಗ್ ಬರುತ್ತೆ. ಪುನಃ ಇಲ್ಲಿಗೆ ಬಂದ್ರೆ ಇದೇ ಡಬಲ್ ಬಾಂಡ್ ಬರುತ್ತಾ, ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಇದೇ ಡಬಲ್ ಬಾಂಡ್ ಬರುತ್ತೆ. ಈ ಮಾಲಿಕ್ಯೂಲ್ಗೂ ಏನ್ ಡಿಫ್ರೆನ್ಸು? ಓನ್ಲಿ ಶಿಫ್ಟಿಂಗ್ ಮೀನ್ಸ್ ದ ಪೊಸಿಷನ್ ಆಫ್ ಎನ್ ಎಲೆಕ್ಟ್ರಾನ್ಸ್. ಇದರ ಅರ್ಥ ಡಬಲ್ ಹೆಡೆಡ್ ಆರೋ ಮಾರ್ಕ್ ಮೀನ್ಸ್ ದ ಟೂ ಸ್ಟ್ರಕ್ಚರ್ ಆರ್ ಈಕ್ವಲೆಂಟ್. ನೋಡಿ ಪುನಃ ವಾಪಸ್ ಇದೆ ಬಂದ್ರೆ ಇದೇ ಬರುತ್ತಾ? ಓಕೆ, ಇದನ್ನ ಸ್ಟ್ರಕ್ಚರ್ 1 ಅಂತ ಅನ್ಕೊಳ್ಳಿ, ಇದು ಸ್ಟ್ರಕ್ಚರ್ 2. ನೆಕ್ಸ್ಟ್ ನಾವು ಇಲ್ಲಿ ಹೈಬ್ರಿಡ್ ಅಂತ ಬರೀತೀವಿ. ಹೈಬ್ರಿಡ್ ಮೀನ್ಸ್ ದ ಕಾಂಬಿನೇಷನ್ ಆಫ್ ಸ್ಟ್ರಕ್ಚರ್ 1 and 2. ಅವಾಗ ಏನು ಬರೀತಾರೆ ನೋಡಿ, CH2 CH CH CH2 ಬರೀತೀವಿ. The double bond is an
ಮೂವ್ ಆನ್ ಟು ಅಂದರೆ ನೋಡಿ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇಲ್ಲಿರುತ್ತೆ ಇಲ್ಲಿರುತ್ತೆ. ಅವಾಗ ಏನು ಬರೀತಾರೆ ನೋಡಿ, ಈ ಥರ ಇಂಡಿಕೇಟ್ ಮಾಡ್ತೀರಾ, ಶಿಫ್ಟಿಂಗ್ ಆಫ್ ಎ ಡಬಲ್ ಬಾಂಡ್. ನೋಡಿ ಫಸ್ಟ್ ಸ್ಟ್ರಕ್ಚರಲ್ಲಿ ಡಬಲ್ ಬಾಂಡ್ ಎಲ್ಲಿತ್ತು, 1 ನೋಡಿ, ಸಪೋಸ್ ನಂಬರಿಂಗ್ ಕೊಡಿ 1 2 3 4. ಇನ್ ದ ಫಸ್ಟ್ ಸ್ಟ್ರಕ್ಚರ್ ಡಬಲ್ ಬಾಂಡ್ 1 and 2 and 3 and 4. ನೆಕ್ಸ್ಟ್ ಅಲ್ಲಿ ಎಲ್ಲಿದೆ ನೋಡಿ, ಶಿಫ್ಟಿಂಗ್ ಆಗ್ತಿದೆ. ಪುನಃ ಮತ್ತೆ ವಾಪಸ್ ಹೈಬ್ರಿಡ್ ದೆನ್ ಮೀನ್ಸ್ ವಾಟ್, combination of all structure is called hybrid ಅಂತ ಕರೀತೀವಿ. This dotted line indicates what, the shifting of the bond. ಡಬಲ್ ಬಾಂಡು ಈ 3 ಬಾಂಡಲ್ಲಿ ಯಾವ ಥರ ಇರುತ್ತೆ, ವೈಬ್ರೇಷನ್ ಶಿಫ್ಟ್ ಆಗ್ತಾ ಇರುತ್ತೆ. ಓಕೆನಾ, ದಟ್ ಫಿನಾಮಿನಾ ಇಸ್ ಕಾಲ್ಡ್ ರೆಸೊನೆನ್ಸ್ ಎಫೆಕ್ಟ್. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಇವಾಗ ಈ ಸ್ಟ್ರಕ್ಚರ್ ಬರೆದ್ರೆ ನಿಮಗೆ 50% ಕಾನ್ಸೆಪ್ಟ್ ರೆಸೊನೆನ್ಸ್ ಅರ್ಥ ಆಗಿದೆ ಅನ್ಕೋತೀನಿ. ಏನು, ಈಗ ಇಲ್ಲಿ ನಾವು ಶಿಫ್ಟ್ ಮಾಡಿರೋದು ವಿಚ್ ಟೈಪ್ ಆಫ್ ಎಲೆಕ್ಟ್ರಾನ್, ಪೈ ಎಲೆಕ್ಟ್ರಾನ್ಸ್. ಪೈ ಎಲೆಕ್ಟ್ರಾನ್ಸ್ ಎಲ್ಲಿ ಮೂವ್ ಆಗ್ತಿದೆ, ಮೂವ್ ಆಗ್ತಿದ್ದಾನೆ, ಶಿಫ್ಟಿಂಗ್. ಪೈ ಎಲೆಕ್ಟ್ರಾನ್ ಶಿಫ್ಟಿಂಗ್. ಇಟ್ಸ್ ಆಲ್ಸೋ ಕಾಲ್ಡ್ ಡಿಲೋಕಲೈಸೇಷನ್ ಆಫ್ a pi electrons, means shifting or movement of a pi electrons. ಏನಕ್ಕೆ ಸರ್ ಸಿಗ್ಮಾ ಎಲೆಕ್ಟ್ರಾನ್ಸ್ ಆಗಲ್ಲ, ಸಿಗ್ಮಾ ಬಾಂಡ್ ಸ್ಟ್ರಾಂಗ್, ಅದು ಆಗುತ್ತೆ, ಅದು ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಎಫೆಕ್ಟಲ್ಲಿ ಕೂಡ ಅದು ಕೂಡ ಆಗುತ್ತೆ. ಇವಾಗ ಇಲ್ಲಿ ರೆಸೊನೆನ್ಸ್ ಅಂತಂದ್ರೆ ಅರ್ಥ ಹೇಳಿ, ಫಸ್ಟ್ ಕಾನ್ಸೆಪ್ಟ್, ಪೈ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟಿಂಗ್ ಆರ್ ಮೂವ್ಮೆಂಟ್ ಆರ್ ಡಿಲೋಕಲೈಸೇಷನ್ within the molecules. That's an very very important, the delocalization of pi electrons within the means intra, within the molecules is called resonance effect. Okay, next ನೋಡ್ಕೊಳ್ಳಿ, CH2 ಡಬಲ್ ಬಾಂಡ್ CH NH2 ಇದೆ. ನೈಟ್ರೋಜನ್ ಅಲ್ಲಿ ಒಂದ್ ಜೊತೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದೇ ಇರುತ್ತೆ ಯಾವಾಗ್ಲೂ ಕೂಡ. ಅವಾಗ ಏನ್ ಮಾಡ್ತೀವಿ ನೋಡಿ, ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪೈ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಅವಾಗ ಯಾವ ಥರ ಬರೀತೀರ ನೋಡಿ, CH2 ಬರೀತೀರ, ಡಬಲ್ ಬಾಂಡ್ ಇತ್ತು, ಒಂದು ಬಾಂಡ್ ಎಲೆಕ್ಟ್ರಾನ್ ಶಿಫ್ಟ್ ಆಗಿದೆ, ನೆಗೆಟಿವ್ ಚಾರ್ಜ್. ಓಕೆ, ಡಬಲ್ ಬಾಂಡ್ ಬಿಕಮ್ಸ್ ವಾಟ್, ಸಿಂಗಲ್ ಬಾಂಡ್. CH ಆಲ್ರೆಡಿ ಸಿಂಗಲ್ ಬಾಂಡ್ ಇತ್ತು, ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಶಿಫ್ಟ್ ಆಗಿದೆ, ಡಬಲ್ ಬಾಂಡ್ NH2. ಇದು ಎಲೆಕ್ಟ್ರಾನ್ ಕೊಟ್ಟಿದೆ ಪಾಸಿಟಿವ್. ನೆಕ್ಸ್ಟ್ ಈ ಎಕ್ಸಾಂಪಲ್ ಅರ್ಥ ಆಗಿದೆ ಅಲ್ವಾ, ಇದು ಫಸ್ಟ್ ಸ್ಟ್ರಕ್ಚರ್, ಇದು ಸೆಕೆಂಡ್ ಸ್ಟ್ರಕ್ಚರ್. ಈ ಎರಡನ್ನೂ ಸೇರಿಸಿ ನೋಡಿ, ಈಕ್ವಲೆಂಟ್ ಅಂತ ಆಗ್ತೀವಿ. ಬೋತ್ ದ ಸ್ಟ್ರಕ್ಚರ್ ಆರ್ ಈಕ್ವಲೆಂಟ್. ದಿಸ್ 3 ಲೈನ್ ಇಂಡಿಕೇಟ್ಸ್ ವಾಟ್, ಈಕ್ವಲೆಂಟ್. It's also called hybrid, means what, combination of all structure. ಅವಾಗ ಯಾವ ಥರ ಬರೀತಾರೆ ನೋಡಿ, CH2 CH NH2. ಅವಾಗ ನೋಡಿ ಡಬಲ್ ಬಾಂಡ್ ಎಲ್ಲೆಲ್ಲಿ ಶಿಫ್ಟ್ ಆಗಿದೆ ನೋಡಿ, ಇಲ್ಲೂ ಈ ಬಾಂಡಲ್ಲೂ ಬಂದಿದೆ, ಇಲ್ಲೂ ಕೂಡ ವೈಬ್ರೇಷನ್ ಆಗಿದೆ. ಓಕೆ, ಅವಾಗ ಪಾಸಿಟಿವ್ ಚಾರ್ಜ್ ನೋಡಿ, ನೆಗೆಟಿವ್ ಚಾರ್ಜ್ ಇಲ್ಲೂ ಇದೆ, ಇಲ್ಲೂ ಇದೆ. ಇಟ್ಸ್ ನಾ ಹೈಬ್ರಿಡ್ ಸ್ಟ್ರಕ್ಚರ್, ರೆಸೊನೆನ್ಸ್ ಹೈಬ್ರಿಡ್ ಅಂತ ಕರಿತೀವಿ. ಇವಾಗ ಇಲ್ಲಿ ಯಾವ ಚಾರ್ಜ್ ಇದೆ, ಪಾರ್ಷಿಯಲಿ, ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್ ಅಂತ ಬರೀತದೆ, ರೆಸೊನೆನ್ಸ್ ಹೈಬ್ರಿಡ್. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಮಾಲಿಕ್ಯೂಲ್ಸ್ ಅಲ್ಲಿ ಇಲ್ಲಿಗೆ ಶಿಫ್ಟ್ ಆಗಿದೆ. ಓಕೆನಾ, ಇದನ್ನ ಯಾವ ಥರ ಬರೀತೀರಾ, CH2 ಬರೀತೀರಾ. ಓಕೆ, ಡಬಲ್ ಬಾಂಡ್ ಬಿಕಮ್ಸ್ ಸಿಂಗಲ್ ಬಾಂಡ್. ಏನಕ್ಕೆ ಕೇಳಿ, ಒಂದು ಬಾಂಡ್ ನೆಕ್ಸ್ಟ್ ಅಡ್ಜಸೆಂಟ್ ಕಾರ್ಬನ್ಗೆ ಶಿಫ್ಟ್ ಆಗಿದೆ, ಡಬಲ್ ಬಾಂಡ್ CH2. ಅವಾಗ ಇಲ್ಲಿ ಪ್ಲಸ್ ಅಂತ ಬರೀತೀವಿ. ನೆಕ್ಸ್ಟ್ ಇದ್ರದ್ದು ಹೈಬ್ರಿಡ್ ಸ್ಟ್ರಕ್ಚರ್ ನೋಡಿ, ಈ ಥರ ಬರೀತೀವಿ, CH2 CH CH2. ಅವಾಗ ನೋಡಿ ಡಬಲ್ ಬಾಂಡ್ ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಕೂಡ ಡೆಲ್ಟಾ ಪ್ಲಸ್ ಬರುತ್ತೆ, ಇಲ್ಲೂ ಕೂಡ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲೂ ಕೂಡ ಪಾಸಿಟಿವ್ ಚಾರ್ಜ್. ಡಿಲೋಕಲೈಸೇಷನ್ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಇವಾಗ ಈ ಮೂರನ್ನು ಕೂಡ ಅಬ್ಸರ್ವ್ ಮಾಡಾಯ್ತು. ಈ 3 ಮಾಲಿಕ್ಯೂಲ್ಸ್ ಅಲ್ಲಿ ಕೂಡ ಚಾರ್ಜ್ ಇದೆಯಾ? ಓಕೆ,
ಚಾರ್ಜ್ ಇದೆ ತಾನೆ, ಅದನ್ನ ಪೊಲಾರಿಟಿ ಅಂತ ಕರಿಬೋದಾ? ಪೊಲಾರಿಟಿ ಪ್ರೊಡ್ಯೂಸ್ಡ್ in a molecule due to what? Due to displacement of which electron? Pi electron. Due to permanent displacement of pi electrons. Pi electrons andre first example. Due to permanent displacement of pi electrons. ಇದನ್ನ ಏನಂತ ಕರಿತೀವಿ ನೋಡಿ, ಲೋನ್ ಪೇರ್ ಅಂತ ಕರಿತೀವಿ, ಆರ್ ನಾನ್ ಬೈಂಡಿಂಗ್ ಪೇರ್. ಈ ಎಲೆಕ್ಟ್ರಾನ್ ಕೂಡ ಶಿಫ್ಟ್ ಆಗಿದೆ ತಾನೆ. ಪೊಲಾರಿಟಿ ಪ್ರೊಡ್ಯೂಸ್ಡ್ ಇನ್ ಎ ಮಾಲಿಕ್ಯೂಲ್ ಡ್ಯೂ ಟು ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ಪೈ ಎಲೆಕ್ಟ್ರಾನ್ ಆರ್ ಲೋನ್ ಪೇರ್. ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇನ್ ಎ conjugated system. That's when very important. In a conjugated system is called resonance, or it's also called mesomeric effect. Resonance effect or mesomeric effect. It's also called R effect anta karitivi. Resonance effect, or it is also called what? Mesomeric effect. Resonance effect ಅಂತಂತಂದ್ರೆ ಕೂಡ ಒಂದೇನೆ, ಅಥವಾ ಮೆಸೋಮೆರಿಕ್ ಎಫೆಕ್ಟ್. ರೆಸೊನೆನ್ಸ್ ಎಫೆಕ್ಟ್ಗೆ ಆರ್ ಎಫೆಕ್ಟ್ ಅಂತ ಕರಿತೀವಿ, ಮೆಸೋಮೆರಿಕ್ ಎಫೆಕ್ಟ್ಗೆ ಎಂ ಎಫೆಕ್ಟ್ ಅಂತ ಕರಿತೀವಿ. ಎರಡು ಕೂಡ ಒಂದೇನೆ, ಎಂ ಎಫೆಕ್ಟ್. ಇವಾಗ ಇಷ್ಟು ನಾವು ಮುಂದೆ ಏನು ಬರ್ದಿದ್ದೀವಿ, ಫೈನಲ್ ಆಗಿ ಕನ್ಕ್ಲೂಷನ್ಗೆ ಬರಬೇಕಾದ್ರೆ ನಿಮ್ಗೆ ಆಲ್ರೆಡಿ ಅರ್ಥ ಆಗಿದೆ ಪೈ ಎಲೆಕ್ಟ್ರಾನ್ಸ್ ಅಂತಂದ್ರೆ ಏನು. ಈ ಕಾಂಜುಗೇಟೆಡ್ ಸಿಸ್ಟಮ್ ಅಂತಂತಂದ್ರೆ ಏನು ಒಂದು ಅರ್ಥ ಮಾಡ್ಕೊಬಿಟ್ರೆ ನೋಡಿ, ರೆಸೊನೆನ್ಸ್ ಎಫೆಕ್ಟು ತುಂಬಾ ಸೂಪರ್ ಆಗಿ ಅರ್ಥ ಆಗುತ್ತೆ. ಏನಾದ್ರೆ ಕಾಂಜುಗೇಟೆಡ್ ಸಿಸ್ಟಮ್ ಅಂತಂತಂದ್ರೆ ಏನು, ಆಲ್ಟರ್ನೇಟಿವ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಅದು ಫಸ್ಟ್ ಬೇಸಿಕ್ ಕಾಂಜುಗೇಟೆಡ್. ಈಗ ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ಡಬಲ್ ಬಾಂಡ್ ಇದ್ರೆ ಅರ್ಥ ಒಂದು ಪೈ ಬಾಂಡ್ ಇದೆ ಅಂತ ಅರ್ಥ ತಾನೆ, ಪೈ ಬಾಂಡ್ ಇದೆ. ನೆಕ್ಸ್ಟ್ ಇಲ್ಲಿ ಡಬಲ್ ಬಾಂಡ್ ಇಲ್ಲ, ಸಿಂಗಲ್ ಬಾಂಡ್ ಇದೆ ಅಂದ್ರೆ ಬರೀ ಸಿಗ್ಮಾ. ಮತ್ತೆ ಯಾವ ಬಾಂಡ್ ಇದೆ, ಡಬಲ್ ಬಾಂಡ್ ಇದೆ, ಪೈ ತಾನೆ. ಪೈ ಸಿಗ್ಮಾ ಪೈ ನೋಡಿ, ಒಂದಾದ್ಮೇಲೆ ಒಂದು ಕಾಲ್ಡ್ ಕಾಂಜುಗೇಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಪೈ ಸಿಗ್ಮಾ ಪೈ, ಇದು ಫಸ್ಟ್. ನೆಕ್ಸ್ಟ್ ಅನದರ್ ಕಾಂಜುಗೇಟೆಡ್ ಸಿಸ್ಟಮ್ ಯಾವ ತರ ಇದೆ ಅಂತಂದ್ರೆ ನೋಡಿ, ಪೈ ಬಾಂಡ್ ಇದೆ ಅಲ್ಲಿ, ಕರೆಕ್ಟ್. ಡಬಲ್ ಬಾಂಡ್ ಇದೆ, ಪೈ ಬಾಂಡ್ ಇದೆ, ಸಿಂಗಲ್ ಬಾಂಡ್ ಇದೆಯಾ ಸಿಗ್ಮಾ. ಇದೇನಿದೆ ಇದು ಲೋನ್ ಪೇರ್, ಎಲ್ ಪಿ ಅಂತ ಬರೀತೀವಿ, ಲೋನ್ ಪೇರ್ ಕಾಂಜುಗೇಟೆಡ್ ಸಿಸ್ಟಮ್. ನೆಕ್ಸ್ಟ್ ನೋಡಿ, ಡಬಲ್ ಬಾಂಡ್ ಇದೆಯಾ, ಪೈ ಬಾಂಡ್ ಇದೆ, ಸಿಂಗಲ್ ಬಾಂಡ್ ಪೈ, ಇದು ಪಾಸಿಟಿವ್ ಚಾರ್ಜ್ ಆರ್ ವೇಕೆಂಟ್ ಆರ್ಬಿಟಲ್ ಅಂತ ಬರಿಬಹುದು. ಪಾಸಿಟಿವ್ ಚಾರ್ಜ್ ಆಗಿರ್ಬೋದು ಅಥವಾ ವೇಕೆಂಟ್ ಪಿ ಆರ್ಬಿಟಲ್ ಅಥವಾ ವೇಕೆಂಟ್ ಆರ್ಬಿಟಲ್ ಅಂತ ಕರಿತೀವಿ. ಅಂಡ್ ಅನದರ್ ಒನ್ ಕಾಂಜುಗೇಟೆಡ್ ಸಿಸ್ಟಮ್ ಪೈ ಸಿಗ್ಮಾ ಡಾಟ್ ಅಂತ ಕರಿತೀವಿ, ಅಂದ್ರೆ ರಾಡಿಕಲ್ ಮೀನ್ಸ್ ಫ್ರೀ ರಾಡಿಕಲ್. ನೋಡಿ ಈ ಕಾನ್ಸೆಪ್ಟ್ಸ್ ಇದೆ ನೋಡಿ, ದಟ್ಸ್ ವ್ಯಾನ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಕಾಲ್ಡ್ ಕಾಂಜುಗೇಟೆಡ್ ಸಿಸ್ಟಮ್ ಅಂತ ಕರಿತೀವಿ. ರೆಸೊನೆನ್ಸ್ ಅಂತ ಅರ್ಥ ಆಗಿದೆಯಾ? ದ ಪೊಲಾರಿಟಿ ಪ್ರೊಡ್ಯೂಸ್ಡ್ ಇನ್ ಎ ಮಾಲಿಕ್ಯೂಲ್ಸ್ ಡ್ಯೂ ಟು ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ಪೈ ಎಲೆಕ್ಟ್ರಾನ್ಸ್ ಆರ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ in a conjugated system is called resonance or mesomeric effect. ಇವಾಗ ನೋಡಿ ಕಾಂಜುಗೇಟೆಡ್ ಸಿಸ್ಟಮ್ ಅಂದ್ರೆ ಆಲ್ಟರ್ನೇಟಿವ್ ಒಂದು ನೋಡಿ, ಪೈ ಸಿಗ್ಮಾ ಪೈ, ಪೈ ಸಿಗ್ಮಾ ಸಿಗ್ಮಾ ನೋ ರೆಸೊನೆನ್ಸ್, ರೂಲ್ಡ್ ಔಟ್. ಪೈ ಸಿಗ್ಮಾ ಪೈ ಆರ್ ಪೈ ಸಿಗ್ಮಾ ಆರ್ ಲೋನ್ ಪೇರ್ ಆರ್ ಪೈ ಸಿಗ್ಮಾ ಆರ್ ಪಾಸಿಟಿವ್ ಮೀನ್ಸ್ ಅಥವಾ ವೇಕೆಂಟ್ ಆರ್ಬಿಟಲ್ಸ್, ಪಾಸಿಟಿವ್ ಚಾರ್ಜ್ ಕಾರ್ಬನ್ ಮೇಲೆ ಇದೆ, ಕಾಲ್ಡ್ ಕಾರ್ಬೋಕ್ಯಾಟಯನ್ಸ್. ಆರ್ ಫೋರ್ತ್ ಒನ್ ಪೈ ಬಾಂಡ್ ಸಿಗ್ಮಾ ಬಾಂಡ್ಸ್ ಡಾಟ್ ಇಂಡಿಕೇಟ್ಸ್ ಫ್ರೀ radicals. ಫ್ರೀ radicals ಇರಬೇಕು. These are the four conjugated system. If it's present in a molecule, you observed the resonance phenomena or resonance effect or mesomeric effect. Next, what are the rules for, what are the important points to write the resonance? First, ಎಲ್ಲ observe ಮಾಡಿ, there is no change in the position of an atom. ಇಷ್ಟು ನೋಡಿ, ಈ ಮೂರು ಎಕ್ಸಾಂಪಲ್ ಬರ್ದಿದ್ದೀರಲ್ಲ, ಪೊಸಿಷನ್ ಆಫ್ ಮಾಲಿಕ್ಯೂಲ್ಸ್ ಏನಾದ್ರು ವೇರಿ ಆಗಿದೆಯಾ?
ಚಾನ್ಸ್ ಎಲ್ಲ ನೋಡಿ, ಅಬ್ಸರ್ವ್ ಮಾಡಿ, ಎಲ್ಲೆಲ್ಲಿತ್ತು ಮಾಲಿಕ್ಯೂಲ್ಸ್ ಅಲ್ಲಲ್ಲೇ ಇದೆ. ಬಟ್ ಓನ್ಲಿ ಚೇಂಜ್ ಇನ್ ದ ಶಿಫ್ಟಿಂಗ್ ಆರ್ ಪೊಸಿಷನ್ ಆಫ್ ಎನ್ ಎಲೆಕ್ಟ್ರಾನ್. ದೇರ್ ಇಸ್ ನೋ ಚೇಂಜ್ ಇನ್ ದ ಪೊಸಿಷನ್ ಆಫ್ ಎನ್ ಆಟಮ್ ಇನ್ ದ molecules. That is the first characteristics point of an resonance effect. Next, it is also called intramolecular phenomena. ಇಲ್ಲಿ ನೋಡಿ, ಈ ಮಾಲಿಕ್ಯೂಲ್ಸ್ ಅಲ್ಲಿ ಇಂಟ್ರಾ ಅಂತಂದ್ರೆ ಏನು? ವಿತಿನ್. ಇಂಟರ್ ಮತ್ತೆ ಇಂಟರ್ ನೋಡಿ, ಇಂಟ್ರಾ ಮೀನ್ಸ್ ವಿತಿನ್, ಇಂಟರ್ ಅಂದ್ರೆ ಬಿಟ್ವೀನ್. ಈಗ ಈ ತಗೊಳ್ಳಿ, ಅಬ್ಸರ್ವ್ ಮಾಡಿ, ಮಾಲಿಕ್ಯೂಲ್ಸ್ ಎಲೆಕ್ಟ್ರಾನ್ ಎಲ್ಲಿಗೆ ಶಿಫ್ಟ್ ಆಗಿದೆ ನೋಡಿ, ವಿತ್ ಇನ್ ದ ಮಾಲಿಕ್ಯೂಲ್ ತಾನೆ. ವಿತಿನ್ ದ ಮಾಲಿಕ್ಯೂಲ್ ಅಲ್ಲಿ ಎಲೆಕ್ಟ್ರಾನ್ ಶಿಫ್ಟ್ ಆಗಿದೆ. ಇಟ್ಸ್ ಕಾಲ್ಡ್ ಇಂಟ್ರಾಮಾಲಿಕ್ಯುಲರ್ ಫಿನಾಮಿನಾ. ರೆಸೊನೆನ್ಸ್ ಎಫೆಕ್ಟ್ ಈಸ್ ಇಂಟ್ರಾಮಾಲಿಕ್ಯುಲರ್ ಫಿನಾಮಿನಾ. ಓಕೆನಾ? ಇಷ್ಟುನು ಕೂಡ ರೆಸೊನೆನ್ಸ್ ಎಫೆಕ್ಟ್. ಡಬಲ್ ಹೆಡೆಡ್ ಆರೋ ಮಾರ್ಕ್ ಇಂಡಿಕೇಟ್ಸ್ ವಾಟ್? ಬೋತ್ ದ ಸ್ಟ್ರಕ್ಚರ್ ಆರ್ ಸೇಮ್, differ only in the position of an electron. The three line indicates the equivalent means the hybrid. Hybrid means what? Combination of all the structure. It is also called resonance hybrid. Resonance hybrid structure. Okay na? Another example, benzene, C6H6 benzene ಸ್ಟ್ರಕ್ಚರ್ ನೋಡಿ, ಈ ಥರ ಬರೀತಾರೆ. ಬೆಂಜಿನಲ್ಲಿ ಕೂಡ ಮಾಲಿಕ್ಯುಲರ್ 6 ಕಾರ್ಬನ್ ಇರುತ್ತೆ, 6 ಹೈಡ್ರೋಜನ್ ಇರುತ್ತೆ ಅಂತ ಗೊತ್ತಿದೆ. ಇಲ್ಲೆಲ್ಲ ಡಬಲ್ ಬಾಂಡ್, 3 ಡಬಲ್ ಬಾಂಡ್ ಇದೆ ಅಂದರೆ 3 ಪೈ ಬಾಂಡ್ ಇರುತ್ತೆ ಅಂತ ಗೊತ್ತಾಗಿದೆ. ನೋಡಿ, 1 2 3 4 5 6. ನೀವು ನಂಬರ್ ಈ ಕಡೆಯಿಂದ ಯಾರನ್ನು ಕೂಡ ಕೊಡ್ಬೋದು ಅಥವಾ ಈ ಕಡೆಯಿಂದ ಯಾರನ್ನು ಕೊಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಪೈ ಬಾಂಡ್ ಇದ್ರೆ ನೆಕ್ಸ್ಟ್ ಇಲ್ಲಿ ಸಿಗ್ಮಾ ಬಾಂಡ್ ನೋಡಿ, ಇಲ್ಲಿ ಶಿಫ್ಟ್ ಆಗುತ್ತೆ ಒಂದು ಎಲೆಕ್ಟ್ರಾನ್. ಆಲ್ಟರ್ನೇಟಿವ್ ಒಂದು ಕಂಪ್ಲೀಟ್ ಒಂದು ಸೈಕಲ್ ಬರಬೇಕು. ನೆಕ್ಸ್ಟ್ ನೋಡಿ, ಈ ತರ ಶಿಫ್ಟ್ ಆಗುತ್ತೆ ಇಲ್ಲಿಗೆ. ನೆಕ್ಸ್ಟ್ ಈ ಸ್ಟ್ರಕ್ಚರ್ ಮತ್ತೆ ಯಾವ ತರ ಬರೀಬಹುದು ನೋಡಿ. ಫಸ್ಟ್ ಡಬಲ್ ಬಾಂಡ್ ಎಲ್ಲಿತ್ತು? 1 and 2 ಎಲ್ಲಿತ್ತು ತಾನೆ. ಮತ್ತೆ ಎಲ್ಲಿ ಶಿಫ್ಟ್ ಆಗಿದೆ? 3 ನಂಬರ್ ನೋಡಿ, ಇಲ್ಲಿ ಶಿಫ್ಟ್ ಆಗಿದೆ. ನೆಕ್ಸ್ಟ್ ಈ ಡಬಲ್ ಬಾಂಡ್ ಎಲ್ಲಿ ಶಿಫ್ಟ್ ಆಗಿದೆ? ನೋಡಿ, ಈ ಕಾರ್ಬನ್ ಆಟಮ್ ಇದು ಇಲ್ಲಿಗೆ ಶಿಫ್ಟ್ ಆಗಿದೆ. ಇವಾಗ ನಂಬರ್ ಕೊಡಿ, 1 2 3 4 5 6. ನೋಡಿ, ಫಸ್ಟ್ ಸ್ಟ್ರಕ್ಚರ್ ಅಲ್ಲಿ ಡಬಲ್ ಬಾಂಡ್ ಎಲ್ಲಿದೆ? 1 and 2. ಇವಾಗ ಎಲ್ಲಿದೆ? 2 and 3. ನೆಕ್ಸ್ಟ್ 3 and 4 ಅಲ್ಲಿ. ನೆಕ್ಸ್ಟ್ ಎಲ್ಲಿತ್ತು? 5 and 6 ಅಲ್ಲಿ ಇತ್ತು. ಇವಾಗ 1 and 6 ಅಲ್ಲಿ ಇದೆ. ಇದು ಸೆಕೆಂಡ್ ಸ್ಟ್ರಕ್ಚರ್. ಇದು ಹೈಬ್ರಿಡ್ ಅಂತಂದ್ರೆ ಏನ್ ಹೇಳಿ? ಕಾಂಬಿನೇಷನ್ ಆಫ್ ಆಲ್ ಸ್ಟ್ರಕ್ಚರ್. ಯಾವ ತರ ಬರೀತೀವಿ ನೋಡಿ. ಈಗ ನೀವು 2 ಸ್ಟ್ರಕ್ಚರ್ ಅಬ್ಸರ್ವ್ ಮಾಡಿ ನೋಡಿ. ಡಬಲ್ ಬಾಂಡ್ ಇಲ್ಲೂ ಇರ್ಬೋದು, ಇಲ್ಲೂ ಇರ್ಬೋದು. ಅವಾಗ ಏನ್ ಬರೀತಾರೆ ನೋಡಿ, ಡಬಲ್ ಬಾಂಡ್ ಶಿಫ್ಟ್ ಆಗ್ತಾನೆ ಇರುತ್ತೆ. ಡಿಲೋಕಲೈಸೇಷನ್ ಅಂತ ಕರಿತೀವಿ. ಆವಾಗ ಫೈನಲಿ ನೋಡಿ, ಬೆಂಜಿನ್ ರಿಂಗ್ಗೆ ನಾವು ಈ ತರ ಬರೀತೀವಿ ನೋಡಿ. ದಿಸ್ ಈಸ್ ಆಲ್ಸೋ ಬೆಂಜಿನ್, ದಿಸ್ ಈಸ್ ಆಲ್ಸೋ ಬೆಂಜಿನ್, ದಿಸ್ ಈಸ್ ಆಲ್ಸೋ ಬೆಂಜಿನ್, ದಿಸ್ ಈಸ್ ಆಲ್ಸೋ ಬೆಂಜಿನ್. ಹೈಬ್ರಿಡ್ ಸ್ಟ್ರಕ್ಚರ್. ಬೆಂಜಿನ್ಗೆ ಏನಕ್ಕೆ ಒಂದು ಒಳಗಡೆ ಸರ್ಕಲ್ ಹಾಕ್ತೀವಿ ಹೇಳಿ? ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಮೀನ್ಸ್ ದ ಪೊಸಿಷನ್ ಆಫ್ ಡಬಲ್ ಬಾಂಡ್ ನಾಟ್ ಫಿಕ್ಸ್. ವೈಬ್ರೇಷನ್ ಮೂವ್ ಆಗ್ತಾನೆ ಇರುತ್ತೆ, ಶಿಫ್ಟಿಂಗ್ ಆಗ್ತಾ ಇರುತ್ತೆ. ದಟ್ ಎಫೆಕ್ಟ್ ಇಸ್ ಕಾಲ್ಡ್ ರೆಸೊನೆನ್ಸ್ ಎಫೆಕ್ಟ್. ದಟ್ ಈಸ್ ಬೆಂಜಿನ್ಗೆ ನಾವು ಏನಕ್ಕೆ ಸರ್ಕಲ್ ಹಾಕ್ತಿದೀವಿ ಅಂತಂದ್ರೆ ಇವಾಗ ಗೊತ್ತಾಗಿದೆ ಎಲ್ಲರಿಗೂ. ದಟ್ ಇಸ್ ದ ರೀಸನ್ ಫಾರ್ ಡಿಲೋಕಲೈಸೇಷನ್ ಆಫ್ ಎನ್ ಪೈ ಎಲೆಕ್ಟ್ರಾನ್ ಇನ್ ದ ಬೆಂಜಿನ್ ರಿಂಗ್. ದಟ್ ಈಸ್ ಸರ್ಕಲ್ ಹಾಕ್ತಿದ್ದೀವಿ. ಓಕೆನಾ? ದಿಸ್ ಈಸ್ ದ ರೆಸೊನೆನ್ಸ್ ಎಫೆಕ್ಟ್ ಅಂತಂದ್ರೆ ಏನು ಗೊತ್ತಾಗಿದೆ. ಹೌ ಟು ಡಿಫೈನ್, ವಾಟ್ ಆರ್ ದ ಕಂಡೀಷನ್, ವಾಟ್ ಈಸ್ ದ ಕಾಂಜುಗೇಷನ್ ಎಫೆಕ್ಟ್. ನೆಕ್ಸ್ಟ್ ಮೂವ್ ಆನ್ ಟು ವಾಟ್ ಆರ್ ದ ಟೈಪ್ಸ್ ಆಫ್ ರೆಸೊನೆನ್ಸ್ ಎಫೆಕ್ಟ್. ಫಸ್ಟ್ ಟೈಪ್, ಪಾಸಿಟಿವ್ ರೆಸೊನೆನ್ಸ್ ಎಫೆಕ್ಟ್ ಆರ್ ಪ್ಲಸ್ ಆರ್ ಎಫೆಕ್ಟ್ ಆರ್ ಪ್ಲಸ್ ಎಮ್ ಎಫೆಕ್ಟ್. ಅಂದ್ರೆ ರೆಸೊನೆನ್ಸ್ ಎಫೆಕ್ಟ್ ಅಂದ್ರೆ ಒಂದೇ ಕೂಡ, ಅಥವಾ ಮೆಸೋಮೆರಿಕ್ ಎಫೆಕ್ಟ್ ಅಂದ್ರೆ ಒಂದೇ. ಪಾಸಿಟಿವ್ ರೆಸೊನೆನ್ಸ್ ಎಫೆಕ್ಟ್.
ಈಗ ನಿಮಗೆ ಪಾಸಿಟಿವ್, ಈಗ ಇಂಡಕ್ಟಿವ್ ಎಫೆಕ್ಟ್ ಅಂದ್ರೆ ಗೊತ್ತಿದೆ. ದ ಎಲೆಕ್ಟ್ರಾನ್ ಡೊನೇಟೆಡ್ ಇನ್ ದ ಮಾಲಿಕ್ಯೂಲ್ಸ್ಗೇನೆ ಕೊಡ್ತಿರೋದು ಪಾಸಿಟಿವ್, ಮಾಲಿಕ್ಯೂಲ್ ಇಂದ ವಿಡ್ರಾ ಮಾಡ್ಕೊಂಡ್ರೆ ನೆಗೆಟಿವ್. ದ ಎಲೆಕ್ಟ್ರಾನ್ ಕೊಡ್ತಿದೆ ಅಂತಂದ್ರೆ ಅದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂತ ಇದೆ. ವೆರಿ ಫೇಮಸ್ ಎಕ್ಸಾಂಪಲ್ ಬೆನ್ಝೀನ್ ರಿಂಗ್ ಬರೀತೀರಾ? ಓಕೆ, one of the hydrogen atom in the benzene ring is replaced by an amino group. Functional group ಅಲ್ಲಿ ಓದಿದ್ದೀರಾ ನೀವು IUPAC ನ ನಾಮಿಕ್ಲೇಚರ್ ಅಲ್ಲಿ. ನೈಟ್ರೋಜನ್ ಮೇಲೆ ಒಂದು ಜೊತೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ದ ನೇಮ್ ಆಫ್ ದ ಕಾಂಪೌಂಡ್ ಅನಿಲೀನ್. ಓಕೆ, ಕಾಮನ್ ನೇಮ್ IUPAC ನೇಮ್ ಅಮೈನೋ ಬೆಂಜೀನ್ ಅಂತ ಕರೀತೀವಿ. ಓಕೆ, ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಎ ಪಾಸಿಟಿವ್ resonance effect. Very first example, simple example. Let us consider double bond ಇದೆಯಾ ಪೈ. ಓಕೆ, ಇಲ್ಲಿ ಸಿಗ್ಮಾ ಮತ್ತೆ ಲೋನ್ ಪೇರ್ ಎಲೆಕ್ಟ್ರಾನ್. ದಿಸ್ ಈಸ್ ಎನ್ ಕಾಂಜುಗೇಟೆಡ್ ಸಿಸ್ಟಮ್. ರೆಸೊನೆನ್ಸ್ ಅಂತಂದ್ರೆ ಏನ್ ಹೇಳಿ? ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಆರ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್. ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ. ಯಾಕೆ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಕ್ಕಾಗೋಲ್ಲ? ಇಟ್ಸ್ ಎ ರೂಲ್ಡ್ ಔಟ್. ಏನು ಹೇಳಿ? ಕಾಂಜುಗೇಟ್ ಮೀನ್ಸ್ ಆಲ್ಟರ್ನೇಟಿವ್, ಶಿಫ್ಟಿಂಗ್, ಒಂದು ಕಂಪ್ಲೀಟ್ ಸೈಕಲ್ ಆಗಬೇಕು. ಅವಾಗ ಏನು ಮಾಡ್ತೀರಾ ನೋಡಿ, ಇಲ್ಲಿಗೆ ಶಿಫ್ಟ್ ಮಾಡ್ತೀರಾ. ಈ ಬೆನ್ಝೀನಲ್ಲಿ ನಿಮಗೆ ಇಲ್ಲೆಲ್ಲ ಕಾರ್ಬನ್ ಆಟಮ್ ಇದೆ ಅಂತ ಗೊತ್ತಿರಬೇಕು. ಕಾರ್ಬನ್ 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 6 ಕಾರ್ಬನ್ ಆಟಮ್ ಇದೆ. ಓಕೆ, ಕಾರ್ಬನ್ ವೇಲೆನ್ಸಿ 4 ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಈಗ ಇಲ್ಲಿಗೆ ಬಂತು. ಇಲ್ಲಿ ಕಾರ್ಬನ್ಗೆ ನೋಡಿ ವೇಲೆನ್ಸಿ, ಇಲ್ಲಿ ಸಿಂಗಲ್ ಬಾಂಡ್ ಇದೆ, ಈ ಎಲೆಕ್ಟ್ರಾನ್ ಕೂಡ ಡಬಲ್ ಬಾಂಡ್ ಆಯ್ತು. 2 4 5 ಆಗೋಗುತ್ತೆ ವೇಲೆನ್ಸಿ. ವೇಲೆನ್ಸಿ ಆಫ್ ಕಾರ್ಬನ್ ಎಷ್ಟು? ಮ್ಯಾಕ್ಸಿಮಮ್ 4. ಅವಾಗ ಏನ್ ಹೇಳ್ತಾನೆ, ಇಲ್ಲಿ ಡಬಲ್ ಬಾಂಡ್ ತಕ್ಷಣ ನೆಕ್ಸ್ಟ್ ನೋಡಿ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ ಇದೆಯಲ್ವ, ಇಲ್ಲಿ ಡಬಲ್ ಬಾಂಡ್ ಇದೆ ತಾನೆ, ಅಂದ್ರೆ ಪೈ ಎಲೆಕ್ಟ್ರಾನ್. ಇವಾಗ ನೋಡಿ ಇಲ್ಲಿ ಎಲೆಕ್ಟ್ರಾನು ಈ ಕಾರ್ಬನ್ ಆಟಮ್ಗೆ ಶಿಫ್ಟ್ ಆಗುತ್ತೆ. ಅರ್ಥ ಆಗಿದೆಯಾ? ಇವಾಗ ಎರಡು ಸ್ಟ್ರಕ್ಚರ್ ನೋಡಿ ಈಕ್ವಲೆಂಟೆ. ಈ ಕಾಂಪೌಂಡ್ ಅಲ್ಲಿ ಒಂದು ಆಟಮ್ ಕೂಡ ಕಡಿಮೆನೂ ಆಗೋಲ್ಲ ಜಾಸ್ತಿನೂ ಆಗೋಲ್ಲ. ಓನ್ಲಿ ಶಿಫ್ಟಿಂಗ್ ಆರ್ ಚೇಂಜ್ ಇನ್ ದ ಪೊಸಿಷನ್ ಆಫ್ ಎನ್ ಎಲೆಕ್ಟ್ರಾನ್ಸ್ ಓನ್ಲಿ. ಬರುದ್ರ NH2 ಬರ್ದ್ರ? ಓಕೆನಾ? ಇವಾಗ ಇಲ್ಲಿ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಬಾಂಡ್ ಆಗಿದೆ ತಾನೆ. ಆಲ್ರೆಡಿ ಒಂದು ಸಿಂಗಲ್ ಬಾಂಡ್ ಇತ್ತು. ಇವಾಗ ಏನಾಗುತ್ತೆ, ಸಿಂಗಲ್ ಬಾಂಡ್ ಬಿಕಮ್ಸ್ ಡಬಲ್ ಬಾಂಡ್. ಕ್ಲಿಯರ್? ಒಂದು ಎಲೆಕ್ಟ್ರಾನ್ ಕೊಟ್ಟ ಮೇಲೆ ಅದರದ್ದು ಪಾಸಿಟಿವ್ ಚಾರ್ಜ್ ಬರುತ್ತೆ ಆ ಮಾಲಿಕ್ಯೂಲ್ಸ್ ಮೇಲೆ. ಎಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡಿದ್ರೆ ಪಾಸಿಟಿವ್, ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನೆಗೆಟಿವ್ ಚಾರ್ಜ್. ಇವಾಗ ಇಲ್ಲಿ ಡಬಲ್ ಬಾಂಡ್ ಇತ್ತು ನೋಡಿ. ಈ ಆರೋ ಮಾರ್ಕ್ ಇಂಡಿಕೇಟ್ಸ್ ವಾಟ್ ನೋಡಿ, ಈ ತರ ತೋರಿಸ್ತದೆ. ಇಂಡಿಕೇಟ್ಸ್ ವಾಟ್? ಶಿಫ್ಟಿಂಗ್ ಆಫ್ 2 ಎಲೆಕ್ಟ್ರಾನ್ಸ್. ಯಾವ ಕಾರ್ಬನ್ ಆಟಮ್ಗೆ ಶಿಫ್ಟ್ ಆಗಿದೆ? ಇಲ್ಲಿ ತಾನೆ. ಈ ಕಾರ್ಬನ್ ಆಟಮ್ ಮೇಲೆ ನಾವು ನೆಗೆಟಿವ್ ಚಾರ್ಜ್ ಬರಿತೀವಿ, ಅಥವಾ ಕೆಲವೊಂದು ಟೈಮಲ್ಲಿ ನಾವು ಈ ನೆಗೆಟಿವ್ ಚಾರ್ಜ್ ಬರೆಯೋದ್ ಬದಲು ಈ ತರ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಹಾಕ್ತೀವಿ. ನೆಗೆಟಿವ್ ಚಾರ್ಜ್ ಬರೆದ್ರು ಕೂಡ ಕರೆಕ್ಟೇ, ಅಥವಾ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕೂಡ ಬರೀಬಹುದು. ಎರಡು ಕೂಡ ಕರೆಕ್ಟ್. ಓಕೆ, ಇನ್ ಮಿಕ್ಕದೆಲ್ಲ ಪೊಸಿಷನ್ ಆಫ್ ಡಬಲ್ ಬಾಂಡ್ ಏನಾದ್ರು ವೇರಿ ಆಗಿದೆ ಇಲ್ಲ ತಾನೆ, ಅದೇ ತರ ಬರೀತೀರ ಇಲ್ಲಿ. ನೆಕ್ಸ್ಟ್ ಇಲ್ಲಿಂದ ಕಂಪ್ಲೀಟ್ ಆಗಿ ಸೈಕಲ್ ಆಗ್ಬೇಕು, ಆಗಿಲ್ಲ. ಅವಾಗ ಏನ್ ಮಾಡ್ತೀರಾ, ಮತ್ತೆ ನೋಡಿ ಕಂಪ್ಲೀಟ್ ಆಗಿ ಬರ್ಬೇಕು. ನೆಕ್ಸ್ಟ್ ಏನ್ ಮಾಡ್ತೀರಾ, ಇಲ್ಲಿಗೆ ಬಂದ್ಮೇಲೆ ಈ ಪೈ ಎಲೆಕ್ಟ್ರಾನ್ಸ್ ಇಲ್ಲಿ, ಈ ಎಲೆಕ್ಟ್ರಾನ್ಸ್ ಈ ಕಾರ್ಬನ್ ಆಟಮ್ಗೆ ಶಿಫ್ಟ್ ಆಗುತ್ತೆ. ಎಲ್ಲ ಕೂಡ ಕಾರ್ಬನ್ ಆಟಮ್ ಇದೆ ಇಲ್ಲಿ ಬೆನ್ಝೀನ್ ರಿಂಗ್. ನೆಕ್ಸ್ಟ್ ಏನ್ ಮಾಡ್ತೀರಾ ನೋಡಿ, ಇಲ್ಲಿ ಏನಾದ್ರು ಚೇಂಜ್ ಆಗಿದೆಯಾ? ಚೇಂಜ್ ಆಗಿರೋದೇನು ಹೇಳಿ, ಈ ಬಾಂಡಲ್ ಮಾತ್ರ ಚೇಂಜ್ ಆಗಿರೋದು. ಈ ಎಲೆಕ್ಟ್ರಾನ್ ನೋಡಿ, ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಕೊಡ್ತಿದೆ ಅಂತ ಹೇಳಿ ಆಲ್ರೆಡಿ ಸಿಂಗಲ್ ಬಾಂಡ್ ಇತ್ತು, ಬಿಕಮ್ಸ್ ವಾಟ್? ಡಬಲ್ ಬಾಂಡ್. ಓಕೆ, ನೆಕ್ಸ್ಟ್ ಇಲ್ಲಿ ಪೈ ಬಾಂಡು ಯಾವ ಕಾರ್ಬನ್ ಆಟಮ್ಗೆ ಶಿಫ್ಟ್ ಆಗಿದಿಲ್ಲ ತಾನೆ, ನೆಗೆಟಿವ್ ಚಾರ್ಜ್ ಬರೀಬಹುದು ಅಲ್ಲಿಗೆ, ಅಥವಾ ಒಂದ್ ಜೊತೆ ಪೇರ್ ಆಫ್ ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಬರೆದ್ರೆ
ಇನ್ನು ನೆಕ್ಸ್ಟ್ ಎಲ್ಲರೂ ವೇರಿ ಆಗಿದೆ, ಬಾಂಡ್ ಹಂಗೆ ಇದೆ ತಾನೆ, ಬರೀತೀರಾ ಬರೀರಿ. ನೆಕ್ಸ್ಟ್ ಇಲ್ಲಿ ಏನು ಚೇಂಜಸ್ ಇಲ್ಲ, ಡಬಲ್ ಬಾಂಡ್ NH2 ಪ್ಲಸ್. ಇವಾಗ ಇಷ್ಟು ಅರ್ಧ ಸೈಕಲ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನೋಡಿ ಇನ್ನೂ ಇದೆ. ಇವಾಗ ಏನು ಮಾಡ್ತೀರಾ, ಇದು ಇಲ್ಲಿ ಶಿಫ್ಟ್ ಆಗುತ್ತಾ ಈ ಕಾರ್ಬನ್ ಅಟಮ್ಗೆ. ನೆಕ್ಸ್ಟ್ ಈ ಬಾಂಡ್ ಪೇರು ಈ ಕಾರ್ಬನ್ ಅಟಮ್ ಶಿಫ್ಟ್ ಆಗುತ್ತೆ ತಾನೆ, ಅವಾಗೇನು ಬರೀತೀರಾ, ಓಕೆ. ಈ ಬಾಂಡಲ್ಲಿ ಏನಾದ್ರು ವೇರಿ ಆಗಿದೆಯಾ, ಇಲ್ಲ ತಾನೆ, ಬರೀರಿ, ನೋ ಡೌಟ್, ಸೂಪರ್. ಇದು ಏನು ಕೂಡ ಚೇಂಜಸ್ ಆಗಿಲ್ಲ, ಬರೀರಿ, ಡಬಲ್ ಬಾಂಡ್ NH2 ಪ್ಲಸ್. ವೇರಿಯೇಷನ್ ಆಗಿರೋದು ನೋಡಿ, ಇಲ್ಲಿ ಒಂದು ಎಲೆಕ್ಟ್ರಾನ್ ಪೇರು ಈ ಬಾಂಡಿಗೆ ತಾನೆ ಶಿಫ್ಟ್ ಆಗಿರೋದು, ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಇತ್ತು, ಡಬಲ್ ಬಾಂಡ್ ಬಂತು. ನೆಕ್ಸ್ಟ್ ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಶಿಫ್ಟ್ ಆಗಿರ್ತಾನೆ, ನೆಗೆಟಿವ್ ಚಾರ್ಜ್, ಓಕೆ. ನೆಕ್ಸ್ಟ್ ನೋಡಿ ಈ ಚಾರ್ಜು ಇಲ್ಲೊಂದಿದೆ ನೆಗೆಟಿವ್ ಚಾರ್ಜು ಈ ಕಾರ್ಬನ್ ಅಟಮಲ್ಲಿ. ನೆಕ್ಸ್ಟ್ ಇದು ಇಲ್ಲೂ ಕೊಡುತ್ತೆ. ನೆಕ್ಸ್ಟ್ ಇದು ಇಲ್ಲೂ ಕೊಟ್ಟ ತಕ್ಷಣ ನೈಟ್ರೋಜನ್ ಕೊಟ್ಟಿರುವಂಥ ಎಲೆಕ್ಟ್ರಾನ್ನ ವಾಪಸ್ ತಗೊಳುತ್ತೆ, ಓಕೆ. ಅವಾಗೇನು ಬರೀತೀರ ನೋಡಿ, ಇಲ್ಲಿ ಬಾಂಡ್ ಏನಾದ್ರು ವೇರಿ ಆಗಿದೆಯಾ, ಇಲ್ಲ, ಕ್ಲಿಯರ್. ಇಲ್ಲಿ ಬಾಂಡು ಅದೇ ತರ ಇದೆ, ಇಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗಿದೆ, ಇಲ್ಲಿಗೆ ತಾನೆ ಸಿಂಗಲ್ ಬಾಂಡ್ ಬಿಕಮ್ಸ್ ಡಬಲ್ ಬಾಂಡ್. ನೆಕ್ಸ್ಟ್ ಇಲ್ಲಿ ಡಬಲ್ ಬಾಂಡ್ ಒಂದು ವಾಪಸ್ ಕೊಟ್ಟ ಮೇಲೆ ಬಿಕಮ್ ಸಿಂಗಲ್ ಬಾಂಡ್ NH2. ಒಂದು ಸ್ಟಾರ್ಟಿಂಗ್ ಇದು ಕೊಟ್ಟಿರೋ ಎಲೆಕ್ಟ್ರಾನ್ನ ಮತ್ತೆ ತಗೋತಾನೆ ವಾಪಸ್ಸು, ಅವಾಗೇನು ಬರೀತೀರ, ಒಂದು ಜೊತೆ ಲೋನ್ ಪೇರ್. ಈ ಮಾಲಿಕ್ಯೂಲ್ಗೂ ಏನು ಡಿಫ್ರೆನ್ಸ್ ನೋಡಿ. ಸ್ಟಾರ್ಟಿಂಗ್ ಪೊಸಿಷನ್ ಆಫ್ ಡಬಲ್ ಬಾಂಡ್ ಪೈ ಎಲೆಕ್ಟ್ರಾನ್ ಒಂದು ರೌಂಡ್ ಬಂದಿದೆಯಾ, ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್, ಓಕೆ. ಈಗ ಅಬ್ಸರ್ವ್ ಮಾಡಿ, ಇದು ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅಂತ ಗೊತ್ತಿದೆ, ಲೋನ್ ಪೇರ್ ಎಲೆಕ್ಟ್ರಾನು. ಇದನ್ನ ನಾವು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಂತ ಕರಿತೀವಿ. ಏನು ಸರ್ ಹಾಗಂತಂದ್ರೆ, ಸ್ಟಾರ್ಟಿಂಗ್ ಏನಿತ್ತು, ಬೆನ್ಸಿನ್ ರಿಂಗ್ ಇತ್ತು, ಬೆನ್ಸಿನ್, ಕಾರ್ಬನ್ ಆಟಮ್ 6, ಹೈಡ್ರೋಜನ್ 6. ಒನ್ ಆಫ್ ದ ಹೈಡ್ರೋಜನ್ ನಾವು ರಿಮೂವ್ ಮಾಡಿ ಯಾವ ಗ್ರೂಪ್ ಹಾಕಿದ್ದೀವಿ, NH2 ಅಮೈನ್ ಗ್ರೂಪ್ ಅಂತ ಕರಿತೀವಿ, NH2 ಅಮೈನ್ ಗ್ರೂಪ್. ಇದಕ್ಕೆ ನಾವೇನಂತ ಕರಿತೀವಿ, ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಈ ಎಲೆಕ್ಟ್ರಾನು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇಂದ ಏನಾಗ್ತಿದೆ, ದೂರ ಹೋಗ್ತಿದೆ ತಾನೆ, ಆರ್ ದ ಎಲೆಕ್ಟ್ರಾನ್ ಮೂವ್ ಟುವರ್ಡ್ಸ್ ದ ಬೆನ್ಸಿನ್ ರಿಂಗ್. ಎಲೆಕ್ಟ್ರಾನು ಯಾವ ಕಡೆ ಮೂವ್ ಆಗ್ತಿದೆ, ಟುವರ್ಡ್ಸ್ ದ ಬೆನ್ಸಿನ್ ರಿಂಗ್ ಆರ್ ಟುವರ್ಡ್ಸ್ ದ ಕಾಂಜುಗೇಟೆಡ್ ಸಿಸ್ಟಮ್ ಆರ್ ಅವೇ ಅಂದ್ರೆ ದೂರ, ಅವೇ ಫ್ರಮ್ ದ ಸಬ್ಸ್ಟಿಟ್ಯೂಯೆಂಟ್ ಆಟಮ್ ಇಸ್ ಕಾಲ್ಡ್ ಪಾಸಿಟಿವ್ ರೆಸೊನೆನ್ಸ್ ಎಫೆಕ್ಟ್. ವಾಟ್ ಇಸ್ ದ ಫಸ್ಟ್ ಕಂಡೀಷನ್, ಇಫ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಟ್ಯಾಚ್ಡ್ ಟು an aromatic ring ಅಥವಾ ಬೆನ್ಸಿನ್ ರಿಂಗ್ಗೆ ಕೊಡ್ತಾ ಇದೆ ತಾನೆ ಎಲೆಕ್ಟ್ರಾನ್, ಇಸ್ ಕಾಲ್ಡ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಲೈಕ್ ಯಾವುದು, NH2 ಅಥವಾ OH ಆಗಿರ್ಬೋದು, ಅಥವಾ ಮೀಥೈಲ್ ಗ್ರೂಪ್ ಆಗಿರ್ಬೋದು, ಅಥವಾ ಕ್ಲೋರೈನ್, ಬ್ರೋಮಿನ್, ಅಯೋಡಿನ್. ಇಂಥ ಗ್ರೂಪ್ಗಳು ಬೆನ್ಸಿನ್ ರಿಂಗ್ ಅಟ್ಯಾಚ್ ಆದ ತಕ್ಷಣ ಇಟ್ ಶೋಸ್ ದ positive resonance effect, means the electron donated towards the benzene ring exhibit the positive resonance effect, or plus R effect or plus M effect, means mesomeric effect. ಇವಾಗ ನೋಡಿ, ನೀವು ರೆಸೊನೆನ್ಸ್ ಸ್ಟ್ರಕ್ಚರ್ನ ಒಂದು ಬರೋಕ್ಕೆ ಕಷ್ಟ ಪಡ್ಬೇಡಿ. ಫಸ್ಟ್ ಒಂದ್ಸತಿ ನೋಡಿ ಮಾಲಿಕ್ಯೂಲ್ಸ್ನ, ಇಲ್ಲಿಂದ ಶುರು ಮಾಡಿ, ಲೋನ್ ಪೇರ್ ಶಿಫ್ಟ್ ಆಗ್ತಿದೆ, ಇದೇ ತರ ಕಂಪ್ಲೀಟ್ ಸೈಕಲ್. ಸ್ಟಾರ್ಟಿಂಗ್ ಫಸ್ಟ್ ಒಂದು ಸ್ಟ್ರಕ್ಚರ್ ಬರೆಯೋಕೆ ಕಷ್ಟ ಆಗುತ್ತೆ, ಒಪ್ಕೋತೀರಿ, ನೋ ಡೌಟ್. ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಿದ್ರೆ ತುಂಬಾ ಸಿಂಪಲ್ ಆಗಿರುತ್ತೆ. ಸೆಕೆಂಡ್ ಎಕ್ಸಾಂಪಲ್ ನೀವೇನ್ ಮಾಡಿ, NH2 ಗ್ರೂಪ್ನ ನೀವು ಬೇಕಾದ್ರೆ ರಿಮೂವ್ ಮಾಡಿ OH ಗ್ರೂಪ್ನ ಆಡ್ ಮಾಡಿ. ಆಕ್ಸಿಜನ್ ಅಲ್ಲಿ 2 ಜೊತೆ ಲೋನ್ ಪೇರ್ ಇರುತ್ತೆ, ಮತ್ತೆ ಇದೇ ತರ NH2 ಬದಲು OH, ಡಬಲ್ ಬಾಂಡ್ ಸೇಮ್ ಇರುತ್ತೆ, OH ಪ್ಲಸ್ ಬರೀತೀರಾ ಅಷ್ಟೇನೆ ನೋಡಿ, ಓಕೆ. OH ಇಲ್ಲಿ ಡಬಲ್ ಬಾಂಡ್ ಬರೀತೀರಾ, NH ಬದಲು OH ಬರೀತೀರಾ.
ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ. ದಿಸ್ ಇಸ್ ದ ಫಸ್ಟ್ ಟೈಪ್, ಪಾಸಿಟಿವ್ ರೆಸೊನೆನ್ಸ್ ಎಫೆಕ್ಟ್. ಬೆನ್ಸಿನ್ ರಿಂಗಿಗೆ NH2 ಗ್ರೂಪು, OH ಗ್ರೂಪು, CH3 ಅಂದರೆ ಆಲ್ಕೈಲ್ ಗ್ರೂಪು, ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್ ಆದರೆ ಎಕ್ಸಿಬಿಟ್ಸ್ ಪಾಸಿಟಿವ್ ರೆಸೊನೆನ್ಸ್ ಎಫೆಕ್ಟ್. ನೆಕ್ಸ್ಟ್ ಮೂವ್ ಆನ್ ಟು ದ ಸೆಕೆಂಡ್ ಟೈಪ್, ನೆಗೆಟಿವ್ ರೆಸೊನೆನ್ಸ್ ಎಫೆಕ್ಟ್. Next second type, negative resonance effect. Let us consider an example. ನೈಟ್ರೋಬೆಂಜಿನ್. ಬೆನ್ಸಿನ್ ಬರೆದಿರ್ತೀರಾ ಫಸ್ಟ್ ನೋಡಿ, ಬೆನ್ಸಿನ್ ಬರೀತೀರಾ, ಓಕೆನಾ? ಬೆನ್ಸಿನ್ ಕರೆಕ್ಟ್. ದ ಒನ್ ಆಫ್ ದ ಹೈಡ್ರೋಜನ್ ಆಟಮ್ ಇನ್ ಬೆನ್ಸಿನ್ ರಿಂಗ್ ರಿಪ್ಲೇಸ್ಡ್ ಬೈ NO2 ಗ್ರೂಪ್ ಅಂದರೆ ನೈಟ್ರೋ ಗ್ರೂಪ್ ಅಂತ ಕರಿತೀವಿ. ಇದನ್ನ ಸ್ಟ್ರಕ್ಚರ್ ಎಕ್ಸ್ಪೆಂಡ್ ಮಾಡಿ ಬರೆದ್ರೆ ನೋಡಿ, ನೈಟ್ರೋಜನ್ಗೆ ವೇಲೆನ್ಸಿ ಗೊತ್ತಿದೆ 3 ಅಂತೇಳಿ, ಬಿಡ್ಸ್ಕೊಡ್ಸಲು ಓದಿದ್ದೀರಾ, ಓಕೆನಾ? ಆಕ್ಸಿಜನ್ಗೆ 2, ಡಬಲ್ ಬಾಂಡ್ O ಅಂತ ಬರೀತೀರಾ. ನೈಟ್ರೋಜನ್ ಮೇಲೆ ಒಂದು ಜೊತೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಈ ಥರ ಬರಿತೀವಿ ಅದನ್ನು. ದಿಸ್ ಬಾಂಡ್ ಇಸ್ ಕಾಲ್ಡ್ ಕೋಆರ್ಡಿನೇಟ್ ಬಾಂಡ್ ಅಂತ ಕರಿತೀವಿ. ಈ ಥರ ಆರೋ ಮಾರ್ಕ್ ತೋರಿಸ್ತಿದ್ದೀವಿ ಅಂತಂದ್ರೆ ಅದು ಕೋಆರ್ಡಿನೇಟ್ ಬಾಂಡ್, ಓಕೆ? ಕೋಆರ್ಡಿನೇಟ್ ಬಾಂಡ್. ಈ NO2 ಗ್ರೂಪ್ನ ನಾವು ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಅಂದರೆ ಇದೇನಾದ್ರು ಬೆನ್ಸಿನ್ ರಿಂಗ್ಗೆ ಅಟ್ಯಾಚ್ ಆದಾಗ ಏನು ನಾವು ಫಸ್ಟ್ ಎಕ್ಸಾಂಪಲ್ ಬೆನ್ಸಿನ್ ರಿಂಗಿಗೆ ಕೊಡ್ತಿತ್ತು. ಈ NO2 ಗ್ರೂಪ್ ಏನಾದ್ರು ಅಟ್ಯಾಚ್ ಆದರೆ ಬೆನ್ಸಿನ್ ರಿಂಗಿಂದೇನೆ ಕೂಡ ಎಲೆಕ್ಟ್ರಾನ್ ಅನ್ನ ಎಳ್ಕೊತಿದ್ದಾನೆ, ತನ್ನ ಕಡೆ ಎಳ್ಕೊತಿದೆ. ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಫಸ್ಟ್ ಎಕ್ಸಾಂಪಲ್ ಅವೇ ಫ್ರಮ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಇನ್ ದ ನೆಗೆಟಿವ್ ಕೇಸ್ ಈಸ್ ಟುವರ್ಡ್ಸ್, ಅಂದ್ರೆ ತನ್ನ ಕಡೆಗೆ ಇರ್ತದೆ, ಟುವರ್ಡ್ಸ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ನೋಡ್ಕೊಳ್ಳಿ ಈಗ ನೋಡಿ, ಇಲ್ಲಿ 3 ಡಬಲ್ ಬಾಂಡ್ ಇದೆ ಅಂದ್ರೆ 3 ಪೈ ಬಾಂಡ್ ಇದೆ ಅಂತ ನೀವು ಈ ತಕೊಂಡು ಇಲ್ಲಿ ಶಿಫ್ಟ್ ಮಾಡಕ್ ಹೋಗಲ್ಲ. ನೆಕ್ಸ್ಟ್ ನೋಡಿ ಅಡ್ಜಸೆಂಟ್, ನೋಡಿ ಇಲ್ಲಿದೆ ತಾನೆ ಡಬಲ್ ಬಾಂಡ್, ಈ ಪೈ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಶಿಫ್ಟ್ ಆಗುತ್ತಾ? ಇಲ್ಲಿ ಶಿಫ್ಟ್ ಆದ ತಕ್ಷಣ ನೆಕ್ಸ್ಟ್ ಪೈ ಎಲೆಕ್ಟ್ರಾನ್ಸ್ ಈ ಆಕ್ಸಿಜನ್ಗೆ ಶಿಫ್ಟ್ ಆಗುತ್ತೆ, ಓಕೆನಾ? ನೆಕ್ಸ್ಟ್ ನೋಡಿ ಇದರದ್ದು ರೆಸೊನೆನ್ಸ್ ಪೊಸಿಷನ್ ಯಾವ ಥರ ಚೇಂಜ್ ಆಗುತ್ತೆ. ಸ್ಟಾರ್ಟಿಂಗು ಬೆನ್ಸಿನ್ ರಿಂಗ್ ಬರೀತೀರ, ಏನು ಕೂಡ ವೇರಿ ಇಲ್ಲ, ಓಕೆ? ಈ ಡಬಲ್ ಬಾಂಡ್ ವೇರಿ ಆಗುತ್ತಾ? ಚಾನ್ಸೇ ಇಲ್ಲ, ಬರೀತೀರ. ನೆಕ್ಸ್ಟ್ ಇಲ್ಲೆಲ್ಲ ಯಾವ ಆಟಮ್ ಇದೆ? ಕಾರ್ಬನ್ ಆಟಮ್. 6 ಕಾರ್ಬನ್ ಆಟಮ್ ಪ್ರೆಸೆಂಟ್ ಇನ್ ಯುವರ್ ಬೆನ್ಸಿನ್ ಮಾಲಿಕ್ಯೂಲ್. ಇಲ್ಲಿ ಈ ಎಲೆಕ್ಟ್ರಾನ್ ಕೊಟ್ಟ ತಕ್ಷಣ ಈ ಕಾರ್ಬನ್ ಆಟಮು ಬಿಕಮ್ಸ್ ಆಸ್ ಎ ಪಾಸಿಟಿವ್, ಅಂದರೆ ಎಲೆಕ್ಟ್ರಾನ್ ಕೊಡ್ತಾ ಇದೆ, ಪಾಸಿಟಿವ್. ಇಲ್ಲಿ ಸಿಂಗಲ್ ಬಾಂಡ್ ಬಿಕಮ್ಸ್ ಡಬಲ್ ಬಾಂಡ, ಓಕೆ? N ಬರೀತೀರಾ, O ಬರೀತೀರಾ. ಇಲ್ಲಿ ಸ್ಟಾರ್ಟಿಂಗ್ ಡಬಲ್ ಬಾಂಡ್ ಇತ್ತು, ಒಂದು ಎಲೆಕ್ಟ್ರಾನ್ ಶಿಫ್ಟ್ ಆಗಿದೆ, ಆವಾಗ ಸಿಂಗಲ್ ಬಾಂಡ್. ಒಂದು ಎಲೆಕ್ಟ್ರಾನ್ ಶಿಫ್ಟ್ ಆದ ತಕ್ಷಣ ಅದರಲ್ಲಿ ಒಂದು ನೆಗೆಟಿವ್ ಚಾರ್ಜ್ ಬರಿತೀವಿ. ಇದು ಎರಡೂ ಸೇಮೇನೆ, ಓನ್ಲಿ ವಾಟ್ ಎಲೆಕ್ಟ್ರಾನ್ ಶಿಫ್ಟ್ ಆಗ್ತಿದೆ, ಓಕೆ? ನೆಕ್ಸ್ಟ್ ನೋಡಿ, ಈ ಮುಗೀತಾ? ನೆಕ್ಸ್ಟ್ ನೋಡಿ, ಈ ಬಾಂಡ್ ಇಲ್ಲಿಗೆ ಕಂಪ್ಲೀಟ್ ಸೈಕಲ್ ಬರಬೇಕು. ನೆಕ್ಸ್ಟ್ ಏನು ಬರೀತೀರಾ? both the structure are equivalent, ಓಕೆ? ಇಲ್ಲಿ ಸಿಂಗಲ್ ಬಾಂಡ್ ಇತ್ತು, ಇದು ಒಂದು ಎಲೆಕ್ಟ್ರಾನ್ ಕೊಟ್ಟು ಒಂದು ಪೇರ್ ಆಫ್ ಒಂದು ಬಾಂಡ್ ಇಲ್ಲಿ ಶಿಫ್ಟ್ ಆಗ್ತದೆ, ಏನು ಡಬಲ್ ಬಾಂಡ್ ಬರಿಬೋದಾ? ಈ ಕಾರ್ಬನ್ ಆಟಮು ಎಲೆಕ್ಟ್ರಾನ್ ಕೊಟ್ಟ ತಕ್ಷಣ ಪಾಸಿಟಿವ್ ಚಾರ್ಜ್ ಇಲ್ಲಿ ಬರೀತೀರಾ. ಏನು ಮಿಕ್ಕದೆಲ್ಲ ಏನು ಕೂಡ ಚೇಂಜ್ ಇಲ್ಲ ತಾನೆ, ನೋಡಿ ಅದೇ ಥರ ಬರೀತೀರಾ. ಡಬಲ್ ಬಾಂಡ್ NO ಮೈನಸ್, ಓಕೆ? ಇಲ್ಲಿ ಆರೋ ಮಾರ್ಕ್ ಇಂಡಿಕೇಟ್ಸ್ ವಾಟ್? ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದ್ರ ಕಡೆ ಬಾಂಡ್ ಆಗಿದೆ ಅಂತ ಅರ್ಥ, ಓಕೆ? ನೆಕ್ಸ್ಟ್ ನೋಡಿ, ಸ್ಟಾರ್ಟಿಂಗ್ ಇದು ಕೊಡ್ತು, ಆಮೇಲೆ ಇದು ಕೊಡ್ತು, ಆಮೇಲೆ ಉಳಿದಿರೋದು ಯಾವತ್ತಕ್ಕೆ ಚಾನ್ಸ್ ಇತ್ತಾನೆ. ನೆಕ್ಸ್ಟ್ ನೋಡಿ, ಇಲ್ಲೇನಾದ್ರು ಬೇರೆ ಇದೆಯಾ? ನೋ. ಇಲ್ಲಿ ಬಾಂಡ್ ಇಲ್ಲಿಗೆ ಬಂತು ನೋಡಿ, ಇಲ್ಲಿ ಬರೀತೀರಾ. ಆವಾಗ ಈ ಎಲೆಕ್ಟ್ರಾನ್, ಈ ಕಾರ್ಬನ್ ಆಟಮು ಈ ಎಲೆಕ್ಟ್ರಾನ್ ಕೊಟ್ಟ ತಕ್ಷಣ ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ ನೋಡಿ, ಓಕೆ? ನೆಕ್ಸ್ಟ್ ಏನು ಕೂಡ ವೇರಿ ಇಲ್ಲ, NO ಸಿಂಗಲ್ ಬಾಂಡ್ O ಮೈನಸ್,
ಓಕೆ, ಇಲ್ಲಿಂದ ಶುರುವಾಗಿ ಇಲ್ಲಿಗೆ ಬಂದಿದೆ ಇವಾಗ. ನೆಕ್ಸ್ಟ್ ನೋಡಿ, ಕಂಪ್ಲೀಟ್ ಆಯ್ತಾನೆ, ಎಲ್ಲ ಬಾಂಡು ಶಿಫ್ಟ್ ಆಗಿದೆಯಾ? ಅವಾಗ ವಾಪಸ್ ನೋಡಿ ಕೊಟ್ಟಿರೋದು ಪುನಃ ತಗೊಳುತ್ತೆ, ಇದು ಪುನಃ ವಾಪಸ್ ಬರುತ್ತೆ ಇಲ್ಲಿಗೆ. ಅವಾಗ ಏನು ಬರೀತೀರಾ? ಡಬಲ್ ಬಾಂಡ್, ಇಲ್ಲಿ ಡಬಲ್ ಬಾಂಡ್ ಇತ್ತು, ಒಂದು ವಾಪಸ್ ಕೊಡ್ತು, ಇಲ್ಲಿಗೆ ತಾನೆ ಡಬಲ್ ಬಾಂಡು. ನೆಕ್ಸ್ಟ್ ಡಬಲ್ ಬಾಂಡ್ ಬಿಕಮ್ ಸಿಂಗಲ್ ಬಾಂಡ್, ಓ ಬರೀತೀರ. ಇಲ್ಲಿ ಒಂದು ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆಗಿದೆ ಅಂತಂದ್ರೆ ಸಿಂಗಲ್ ಬಾಂಡ್ ಬಿಕಮ್ ಡಬಲ್ ಬಾಂಡ್ ಓ. ದಿಸ್ ಇಸ್ ದ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ನೈಟ್ರೋಬೆಂಜೀನ್ ಅಂತ ಕರೀತೀವಿ. ಈ ಬೆಂಜಿನ್ಗೆ NO2 ಗ್ರೂಪು ಮತ್ತೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಂತ ಕರಿತೀವಿ, COH ಕಾರ್ಬಾಕ್ಸಿಲಿಕ್ ಆಸಿಡ್, CHO ಅಂದ್ರೆ ಆಲ್ಡಿಹೈಡ್, ಅಂಡ್ ketonic group C double bond O group and cyanide. ಇಂಥ ಗ್ರೂಪ್ಗಳು ಬೆಂಜಿನ್ ರಿಂಗ್ಗೆ ಅಟ್ಯಾಚ್ ಆದರೆ ಇಟ್ ಶೋಸ್ ನೆಗೆಟಿವ್ ರೆಸೊನೆನ್ಸ್ ಎಫೆಕ್ಟ್. ದೀಸ್ ಗ್ರೂಪ್ಸ್ ಆರ್ ಕಾಲ್ಡ್ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್. ದಿಸ್ ಈಸ್ an example for negative resonance effect. NO2 ನೈಟ್ರೋಬೆಂಜಿನ್ ಎಕ್ಸಿಬಿಟ್ಸ್ ನೋಡಿ. ಏನಕ್ಕೆ ಅಂತಂದ್ರೆ ಬೆಂಜಿನ್ ರಿಂಗಿಂದ ತನ್ನ ಕಡೆ ಎಲೆಕ್ಟ್ರಾನ್ ಡೆನ್ಸಿಟಿನ ತಗೋತಾ ಇದೆ. ಓಕೆ, ದಿಸ್ ಇಸ್ ದ ಒನ್ ಆಫ್ ದ ಫಿನಾಮಿನನ್ ಆಫ್ ದ ಶಿಫ್ಟಿಂಗ್ ಆಫ್ ಆರ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇಸ್ ಎ ರೆಸೊನೆನ್ಸ್ ಎಫೆಕ್ಟ್ ಅಂಡ್ ಇಟ್ಸ್ ಟೈಪ್ಸ್. ದ ಅನದರ್ ಒನ್ electronic displacement type, hyperconjugation, I will explain in the next session. Okay.